ಊರುಗಳಲ್ಲಿನ ಸರ್ಕಾರಿ ಶಾಲೆ ಸ್ಪೆಷಲ್ ಕ್ಲಾಸಿಗೆ ಹೋದಂಥ ಹುಡುಗ ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರಲಿಲ್ಲ. ಯಾಕೆ ಅಂತ ನೋಡಿದ್ರೆ 8:30 ತನಕ ಸ್ಪೆಷಲ್ ಕ್ಲಾಸ್ ಇರುತ್ತೆ. SSLC ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಡು ಹೋಗಿರೋಂಥ ಹುಡುಗ ವಾಪಸ್ ಮನೆಗೆ ಬರದೇ ಇರೋಂಥ ಸ್ಥಿತಿ ನಿರ್ಮಾಣ ಆಗಿದೆ. ಕಾಂಪೌಂಡ್ನಿಂದ ಹೊರಗಡೆ ಬಂದ ತಕ್ಷಣ ಏನು ಅಂತ ನೋಡಬೇಕೀಗ ಅಷ್ಟು ಜನ ಇದ್ದರು ಏನು ಅನ್ಕತೆ ಅಂತೇಳಿ ಒಂದು ದೊಡ್ಡ ಗುಂಪು ಬಂದು ಅವನನ್ನು ಹೊಡೆದಾಕಿದೆ. ಇನ್ನೊಬ್ಬ ಹುಡುಗಂಗೂ ಹೊಡೆತ ಬಿದ್ದಿದೆ, ಅವನ ಆಸ್ಪತ್ರೆಯಲ್ಲಿದ್ದಾನೆ. ಇವನಂತೂ ಸತೆ ಹೋಗ್ಬಿಟ್ಟಿದ್ದಾನೆ. ಆ ಹುಡುಗನ ಮುಖ ನೋಡಿದ್ರೆ ಕರುಳು ಕಿತ್ತು ಬರುತ್ತೆ ನಮಗೆ. ಅನೇಕ ಸಂದರ್ಭದಲ್ಲಿ ಹೇಳಿದೆ, ಸೂಳೆಬೇಲು ಸೆನ್ಸಿಟಿವ್, ಊರುಗಳೂರು ಸೆನ್ಸಿಟಿವ್. ಪ್ರತಿ ರೀತಿ ಉಪವಾಸ ಮಾಡುವಂಥ ಹಬ್ಬ ಏನಿದೆ, ಈ ಹಬ್ಬದೊಳಗಡೆ 3 ಜನ 4 ಜನ ಒಟ್ಟೊಟ್ಟಿಗೆ ಬೈಕ್ಗಳಲ್ಲಿ ಹೋಗ್ತಾರೆ, ಹಳ್ಳಿಗೆ ಹೋಗ್ತಾರೆ, ದೊಡ್ಡ ದೊಡ್ಡ ದೊಣ್ಣೆಗಳಲ್ಲಿ ಹಿಡ್ಕೊಂಡಿರ್ತಾರೆ, ಹೊಡಿತಾರೆ. ಈ ಥರ ನಡೀತಿದೆ ಅಂತೇಳಿ ನೆನ್ನೆ ಅಲ್ಲ, ಇವತ್ತು ಬೆಳಗ್ಗೆ ಕಂಪ್ಲೇಂಟ್ ಆಗಿದೆ. ಇವತ್ತು ಬೆಳಗ್ಗೆ ಸಂಬಂಧಪಟ್ಟ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತೂರಿನ ಗ್ರಾಮಸ್ಥರು, ಬೇರೆ ಬೇರೆ ಹಳ್ಳಿಯ ಗ್ರಾಮಸ್ಥರು ಅದಕ್ಕೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಇದನ್ನು SP ಅವ್ರ ಗಮನಕ್ಕೂ ತಗೊಂಡು ಬಂದಿದೆ. ನಾವು ಪಟಾಭಿರಾಮ್ ಅವರು ಕೂಡ ಮಾತಾಡಿದರು, ಊರಿನ ಹಿರಿಯರು ಆ್ಯಕ್ಷನ್ ತಗೊಳ್ತೀನಿ ಅಂತ ಹೇಳಿದ್ರು. ಆ್ಯಕ್ಷನ್ ಈ ರೀತಿ ಅದೇ ಹೇಳಿದೆ. ಡಿಪಾರ್ಟ್ಮೆಂಟು ಅನೇಕ ಸಂದರ್ಭದಲ್ಲಿ ಹೇಳ್ತೇನೆ, ನಾನು ಉದ್ವೇಗದಲ್ಲಿ ಹೇಳ್ತಿದ್ದೇನೆ ಅಂತ ಅಂದ್ಕೊಂಡು ಬಿಡ್ತಾರೆ ಎಲ್ಲರೂ. ನಾನು ಉದ್ವೇಗಕ್ಕೆ ಒಳಗಾಗೋದಿಲ್ಲ, ನೋನೆಂದೇ ಹೇಳ್ತೇನೆ. ನಾನು ಹೇಳಿದೆ SP ಅವರಿಗೆ, ಪೊಲೀಸ್ ಇಲಾಖೆ ನಾವು ಇರೋದು ಹಿಂದೂ ಹುಡುಗರ ಹೆಣವನ್ನು ಹೊರಲಿಕ್ಕೆ ಅನ್ನೋಂಥ ಪದ ಪ್ರಯೋಗ ಮಾಡಿದ್ದಾನೆ. ಭಾಳ ನೋವಿನಿಂದ ಹೇಳಿದ್ದಾನೆ, ಇದೆಲ್ಲ ಭಾಳ ನೋವಿನಿಂದ ಹೇಳಿದ್ದಾನೆ. ನೀವು ತಗೊಳ್ಳೋವಂಥ ಆ್ಯಕ್ಷನರಿ ಇದೆಯಲ್ಲ, ಯಾವುದಕ್ಕೂ ಉಪಯೋಗಕ್ಕೆ ಬಾರ್ದಿರೋಂಥ ಆ್ಯಕ್ಷನರಿ. ಏನು ಹೇಳಿದ್ರು ಲೈಟರಾಗಿ ತಗೊಳ್ಳೋವಂಥ ಸಂಗತಿ. ಪ್ರತಿ ಬಾರಿ ಪ್ರತಿ ಹಬ್ಬದಲ್ಲಿ ನಡೆಯತ್ರಿ ಊರುಗಳಲ್ಲೂ, ಸೂಳೆಬೇಲುಗಳಲ್ಲಿ ವಾಕ್ ಮಾಡ್ತಾ ಇರ್ತಾರೆ ಹಳ್ಳಿಗಳಲ್ಲಿ. ಅವ್ರಿಗೆ ಹೊಡೆದು ಹೋಗ್ತಾರೆ, ಹೆಣ್ಣು ಮಕ್ಕಳಿಗೆ ಹೊಡೆದು ಹೋಗ್ತಾರೆ. ಇದಾಗಿದೆ ಅಂತೇಳಿ ಕಂಪ್ಲೇಂಟು ಕೂಡ ಕೊಟ್ಟಿದೆ ಸಂಬಂಧಪಟ್ಟಂಥ ಸ್ಟೇಷನ್ನಿಗೆ. ಆದರೆ ಸಂಜೆ SSLCಗೆ ಸ್ಪೆಷಲ್ ಕ್ಲಾಸಿಗೆ ಹೋದಂಥ ಹುಡುಗ, ಅವನ ಜೊತೆಗೆ ಹೋದಂಥ ಹುಡುಗರು ವಾಪಸ್ ಬರ್ಬೇಕಾದ್ರೆ ಹೊಡೆದಾಕ್ತಾರೆ ಅಂತ ಹೇಳಿದ್ರೆ ಹೃದಯ ಕಿತ್ತು ಬರುತ್ತೆ ರೀ. ಇದಕ್ಕೆಲ್ಲ ಯಾರು ಹೇಗಾದ್ರೆ ಕುಮ್ಮಕ್ಕು? ಹಾಗಾದ್ರೆ ಯಾಕೆ ನಡೆಯುತ್ತಿದ್ದು? ಇದನ್ನು ಕೇಳಿದ್ರೆ ನಾವೆಲ್ಲ ಕೋಮುವಾದಿಗಳು. ಬಂಧನ ಮಾಡಿದ್ದೀವಿ ಅಂತ ಹೇಳ್ತಾರೆ. ಏನು ಸಹಾಯನ ಕಟ್ಕೊಂಡು ಬಂಧನ ಮಾಡಿಕೊಂಡು ಹೋದ ಹೆಣ ವಾಪಸ್ ಕೊಡ್ತೀರಾ? ಪ್ರಾಣ ವಾಪಸ್ ಕೊಡ್ತೀರಾ? ಪ್ರಾಣ ಹೋಗದಾಗ ನೋಡ್ಕೋಬೇಕಾದಂಥ ಹೊಣೆಗಾರಿಕೆ ಯಾರದ್ದು? ಹಾಗಾದ್ರೆ ಅರೆಸ್ಟ್ ಮಾಡಿದ್ದೇವೆ, ಇನ್ನೂ ಹುಡುಕ್ತಾ ಇದ್ದೇವೆ, ಇನ್ನೂ ಕರ್ಕೊಂಬರ್ತೇವೆ. ಅವನ ಹತ್ರ ಮಾಹಿತಿ ಇದೆ, ಇವನ ಹತ್ರ ಮಾಹಿತಿ ಇದೆ. ಸರಿ ರೀ, ಏನು ಸಾಯಣ ಅದನ್ನು ಕಟ್ಕೊಂಡು, ಮಾಹಿತಿ ಕಟ್ಕೊಂಡು? ಸರ್ಕಾರದ ಅನೇಕ ನಿರ್ಧಾರಗಳು ಈ ರೀತಿಯ ಕೃತ್ಯಗಳಿಗೆ ಕಾರಣ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇರೋವಂಥದ್ದು. ಇದರಲ್ಲಿ ರಾಜಕಾರಣ ಮಾಡಬೇಕು ಅಂತ ನಮಗೆ ರಾಜಕಾರಣಕ್ಕೋಸ್ಕರ ಅಲ್ಲ ಇದು.
ರಾಜಕಾರಣ ಬೇರೆ ಜಾಗದಲ್ಲಿ ನಾವು ಮಾಡೋರಿದ್ದೇವೆ. ನೀವು ಸಾಯ್ತಿರ್ತೀರಲ್ಲ ಯಾವಾಗಲೂ ಕೂಡ ಸರ್ಕಾರ. ಬ್ರದರ್ಸ್ ಅಂತ ಒಪ್ಕೊಂಡಿದ್ದೀರಲ್ಲ ತಪ್ಕೊಂಡಿದ್ದೀರಲ್ಲ. ಎಂಥದ್ದೇ ಸಂದರ್ಭ ಬಂದರು ಅದ್ರ ಪರಿಣಾಮ ಇದು. ಪೊಲೀಸ್ ಇಲಾಖೆ ರಕ್ಷಣೆ ಕೊಡೋಕ್ಕೋಸ್ಕರ ಇಲ್ಲ, ಹಿಂದೂಗಳ ಹೆಣವನ್ನು ಹೋರ್ಲಿಕ್ಕೆ ಇರುವಂಥ ಸ್ಥಿತಿ ನಿರ್ಮಾಣ ಮಾಡಿದ್ದೀರಿ. ರಕ್ಷಕರಾಗಿ ವರ್ತನೆ ಮಾಡಿ. SP ಅವರು ಹೊಸದಾಗಿ ಬಂದಿದ್ದೀರಿ, ಯುವಕರು ಇದ್ದೀರಿ. ನೀವು ಕತೆ ಹೇಳೋವಂಥ ಸ್ಥಿತಿಗೆ ಹೋಗಬೇಡ್ರಿ. ನೀವು ಡಿಪಾರ್ಟ್ಮೆಂಟಿನ ಕತೆ ಕೇಳಿ 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 ನಾವು ಧಾರಾವಾಹಿ ಬರೋದು ಸಿನಿಮಾ ತೆಗೆಯುವಂಥ ಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ಟಿದೆ. ಹುಡುಗನ ಪ್ರಾಣ ಯಾವನಿಗೆ ಕೊಡ್ತಾನೆ? ನೀವು ಪರಿಹಾರ ಮಾಡಿದ್ರೆ ನಾವು ಕೊಡ್ತಾನ? ಸೀರಿಯಸ್ನೆಸ್ ಇಲ್ಲ ಡಿಪಾರ್ಟ್ಮೆಂಟಿಗೆ. ಕಂಪ್ಲೇಂಟ್ ಲಾಡ್ ಮಾಡಿದ್ದೀವಿ ರೀ. ಇವತ್ತು ಶಿರಾಳಕೊಪ್ಪದೊಳಗೆ ಘಟನೆ ನಡೆದಿದೆ. ಶಿರಾಳಕೊಪ್ಪದೊಳಗಡೆ ಬೆಳಗ್ಗೆ ಘಟನೆ ನಡೀತು. ಕೇಳಿದ್ರೆ ಯಾರಿಗೋ ಗಡಿಪಾರು ಮಾಡಬೇಕು. ಏನೇನೇನೋ ಹುಚ್ಚುಚ್ಚು ಮಾತುಗಳು, ಹುಚ್ಚುಚ್ಚು ನಡವಳಿಕೆಗಳು ಡಿಪಾರ್ಟ್ಮೆಂಟಿಂದ ನಮಗೆ ಅರ್ಥನೇ ಆಗ್ತಾ ಇಲ್ಲ. ಬಿಡೋದಿಲ್ಲ ಇದನ್ನು. ಇದಕ್ಕೆ ತುದಿ ಮುಟ್ಟಿಸ್ಬೇಕು. ಮುಟ್ಟಿಸ್ತೇವೆ, ತುದಿ ಮುಟ್ಟಿಸ್ಬೇಕು. ಅಲ್ಲ, ನಾನು ಹೇಳಕೊಟ್ಟಿರೋದು ಯಾರು ಫೇಲ್ಯೂರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ನಿರಂತರವಾಗಿ ನಡೀತಾ ಇರಬೇಕಾದ್ರೆ ಇನ್ನೊಂದು ಬಾಡಿ ಪೋಸ್ಟ್ ಮಾಡಿ ಬರೋಂಥ ಡಿಪಾರ್ಟ್ಮೆಂಟ್ ಯಾಕ್ರಿ ಬೇಕು? ತನಿಖೆ ಮಾಡ್ತೀವಿ ಅಷ್ಟೊತ್ತಿಗೆ ಇನ್ನೊಂದು ಹೆಣ ಬೀಳುತ್ತೆ, ಮತ್ತೊಂದು PM ಮಾಡೋದು ಯಾರು? ಇದೇ ಡಿಪಾರ್ಟ್ಮೆಂಟಿನ ಎದುರುಗಡೆ ಇಟ್ಕೊಂಡು. ಪೊಲೀಸ್ ಫೇಲ್ಯೂರು ಅಂತ ಹೇಳಿದ್ರೆ ಇನ್ನೇನೋ ಹೇಳ್ತಾರೆ, ಸರ್ಕಾರದ ದುರ್ವರ್ತನೆ ಅಂತ ಹೇಳಿದ್ರೆ ಅದಕ್ಕೆ ಇನ್ನೇನೋ ಹೇಳ್ತಾರೆ. ನಾನು ಯಾರು ಫೇಲ್ಯೂರು ಅಂತಲೇ ಹೇಳೋಕ್ಕೋಗಲ್ಲ. ಆದರೆ ಯಾರಿಗೂ ಇದನ್ನು ನಿಗ್ರಹ ಮಾಡುವಂಥ ಶಕ್ತಿ ನಿಮಗಿಲ್ಲ. ಅದಕ್ಕೆ ನಾನು ಆವಾಗಲೇ ಹೇಳಿದೆ, ಡಿಪಾರ್ಟ್ಮೆಂಟು ಹೆಣ ಹೊರುವಂಥ ಡಿಪಾರ್ಟ್ಮೆಂಟ್ ಆಗಿದೆ. ಅದು ಯಾರ ಹೆಣ ಅಂತ ಹೇಳಿದ್ರೆ ಹಿಂದೂಗಳ ಹೆಣ ಹೊರಲಿಕ್ಕೆ ಇರುವಂಥದ್ದು ಸರ್ಕಾರ ಮತ್ತು ಇಲಾಖೆ. ಬಹಳ ನೋವಿನಿಂದ ಹೇಳ್ತಾ ಇದ್ದೇನೆ ನಾನು.